ಕೊಲ್ಲೂರಿಗೆ ಭಾಳ ಹತ್ರ. ಸೊ ಹಾಗಾಗಿ ಕೊಲ್ಲೂರಿಗೆ ಬರೋ ಅಂಥ ಡಿವೋಟೀಸ್ ಎಲ್ಲ ಇಲ್ಲಿ ಬಂದು ಹಾಯ್, ನಾವು ಕೊಡಚಾದ್ರಿ ಟ್ರೆಕ್ಕಿಗೆ ಬಂದಿದ್ದೀವಿ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ. ಬೆಳಗ್ಗೆ 8 ಗಂಟೆ ಬಿಟ್ಟಿದ್ದು ಶಿವಮೊಗ್ಗದಿಂದ ನಗರ ಥ್ರೂ ಬಂದು ಈಗ ಸಂಪೆಕಟ್ಟೆಯಲ್ಲಿ ನಿಂತಿದ್ದೀವಿ. ಇಲ್ಲಿಂದ ಜೀಪಲ್ಲಿ ಹೋಗಬೇಕು. ಟ್ರಕ್ಕಿಂಗ್ ಅಂತ ಬಂದ್ವಿ, ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಕ್ ಮಾಡೋದು ಕಷ್ಟ ಅಂತ ಸಂಪೆಕಟ್ಟೆಯಲ್ಲಿ ಜೀಪ್ನ ಹೈರ್ ಮಾಡಿದ್ದೀವಿ. ಜೀಪಲ್ಲಿ ಹೋಗಿ ಅಲ್ಲಿ ಆಲ್ಮೋಸ್ಟ್ ಮುಕ್ಕಲ್ ಭಾಗ ನಾವು ಜೀಪಲ್ಲೇ ಹೋಗ್ಬೋದು. ಅಲ್ಲಿಂದ 1.5 to 2 ಕಿಲೋಮೀಟರ್ಸ್ ಅಷ್ಟೇ ನಾವು ನಡ್ಕೊಂಡು ಹೋಗಬೇಕು. ಪಾತ್ ಆರಾಮಾಗಿದೆ ಅಂತ ಹೇಳಿದ್ದಾರೆ. ಸೊ ಹೋಗಿ ನೋಡೋಣ ಬನ್ನಿ. ಇನ್ನೊಂದು ಕೊಡಚಾದ್ರಿ ಟ್ರೆಕ್ಕಿಗೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ನಾವು ಚಾರಣ ಅಂದರೆ ಟ್ರೆಕ್ಕಿಂಗ್ ಮಾಡೋದಿದ್ರೆ ಮಾತ್ರ ಆನ್ಲೈನ್ 400 ರೂಪೀಸ್ ಪರ್ ಪರ್ಸನ್ ಅದನ್ನು ಬುಕ್ಕಿಂಗ್ ಮಾಡಿಸ್ಬೇಕು. ಕೊಡಚಾದ್ರಿ ಟ್ರೆಕ್ಕಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಜೀಪಲ್ಲಿ ಹೋಗೋದಾದರೆ ನೀವೇನು ಅದು ಆನ್ಲೈನ್ ಟ್ರೆಕ್ಕಿಂಗ್ದು ಫೀಸ್ ಇದೆ 400 ರೂಪೀಸು, ಅದನ್ನು ಪೇ ಮಾಡೋದು ಬೇಡ. ಜೀಪಲ್ಲಿ ಒಂದು ಪಾಯಿಂಟ್ವರೆಗೆ ಹೋಗ್ಬಿಟ್ಟು ಅಲ್ಲಿಂದ 1.5 ಕಿಲೋಮೀಟರ್ ಟ್ರೆಕ್ ಮಾಡ್ಬೋದು. ಫಾರೆಸ್ಟ್ ಎಂಟ್ರಿ ಫೀ 70 to 80 ರೂಪೀಸ್ ಪರ್ ಪರ್ಸನ್ ಕೊಡಬೇಕಾಗುತ್ತೆ, ಜೀಪ್ ಚಾರ್ಜಸ್ ಅಲ್ಲದೆ. ಸೊ ನಾವೊಂದು ತಪ್ಪು ಮಾಡಿದ್ವಿ, ಆನ್ಲೈನ್ ಟ್ರೆಕ್ಕಿಂಗ್ ಅಂದ್ಕೊಂಡು ಬುಕ್ ಮಾಡಿಕೊಂಡು ನಾವು ಜೀಪಲ್ಲಿ ಹೋಗಬೇಕಿತ್ತು ಆ್ಯಕ್ಚುಲಿ. ಬಟ್ ಟ್ರೆಕ್ಕಿಂಗ್ ಹೋಗೋದು ಅಂತ ಅದನ್ನು ವೆಬ್ ಪೇಜ್ ತೋರಿಸುತ್ತೆ, ಅಲ್ಲಿ ಬುಕ್ ಮಾಡಿದ್ದು. ಸೊ ಹಾಗಾಗಿ ಒಂದು 10 ಜನಕ್ಕೆ 3,500 to 4,000 ವೇಸ್ಟ್ ಆಯಿತು. ಅದೊಂದು ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಜೀಪಲ್ಲಾದರೆ ಡೈರೆಕ್ಟ್ ಹೋಗ್ಬೋದು, ಆ ದೇವಸ್ಥಾನದವರೆಗೂ ಹೋಗಿ ಅಲ್ಲಿಂದ 1.5 ಕಿಲೋಮೀಟ್ರ್ ಟ್ರೆಕ್ ಮಾಡ್ಬೋದು. ಇಟ್ಕೊಂಡು ಕೂರೋದು ಕಷ್ಟ. ಕೊಡಚಾದ್ರಿ ಜೀಪಲ್ಲಿ ಆಲ್ಮೋಸ್ಟ್ 8 to 9 ಕಿಲೋಮೀಟರ್ಸ್ ಆಫ್ ರೋಡಲ್ಲಿ ಬರಬೇಕು. ಟ್ರೂ ಆಫ್ ರೋಡಿಂಗ್ ಅಂತ ಹೇಳಿದ್ರೆ ಕೊಡಚಾದ್ರಿಗೆ ಬರಬೇಕು. ಟ್ರೆಕ್ಕಿಂಗ್ ಒಂಥರ ಮಜಾ ಅಂತ ಅಂದರೆ ಈ ಜೀಪಲ್ಲಿ ಬರೋದು ಇನ್ನೊಂಥರ ಮಜಾ. ತುಂಬಾ ಚೆನ್ನಾಗಿತ್ತು, ಬಂಪಿ ರೈಡು. 8 ರಿಂದ 10 ಜನ ಇದ್ವಿ ಜೀಪಲ್ಲಿ, ಒಬ್ಬರ ಮೇಲೆ ಒಬ್ಬರು ಬೀಳ್ತೀವಿ, ಅಷ್ಟು ರೋಡು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳಬೇಕು. ಒಳ್ಳೆಯೇ ಎಕ್ಸ್ಪೀರಿಯನ್ಸ್. ಬಂಪಿ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು, ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲೊಂದು ಕಡೆ ವ್ಯೂ ತುಂಬ ಚೆನ್ನಾಗಿದೆ ಅಂತ ನಿಲ್ಸಿದ್ದಾರೆ, ಒಂದು ಸ್ಟಾಪ್ ಕೊಡ್ತಾರೆ, ಒಳ್ಳೆ ಫೋಟೋಸ್ ತೆಗಿಬೋದು. ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈಗ ವ್ಯೂ ಅಂತೂ ಅದ್ದೂರಿ, ಫೋಟೋಗಂತೂ ಕ್ಲಿಯರ್ ಆಗಿದೆ, ವ್ಯೂ ಇದೆ ಇಲ್ಲಿಂದ. ಆಮೇಲೆ ಇನ್ನೊಂದೇನಂದ್ರೆ ಜೀಪಲ್ಲಿ ಬರ್ಬೇಕಾದ್ರೆ ಹುಷಾರು, ಲಾಸ್ಟ್ ಸೀಟಲ್ಲಿ ಮಾತ್ರ ಕೂರ್ಬೇಡಿ, ಹೊಟ್ಟೆ ಎಲ್ಲ ಹೋಗ್ಬಿಡತ್ತೆ. ನಿಮ್ಗೆ ಹುಷಾರಾಗಿರಿ ಇದೇ ಸೀಟಲ್ಲಿ. ಇಲ್ಲಿಂದ ಬ್ಯಾಕ್ ವಾಟರ್, ಸಿಗಂದೂರ್ದು ಬ್ಯಾಕ್ ವಾಟರ್ ಏನಿದೆ ಅದೆಲ್ಲ ಫುಲ್ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ. ಇದು ಚೆನ್ನಾಗಾಯ್ತು. ನಾವು 100 ಮೀಟರ್ ಹೋಗಿ ರೈಟ್ ಹೋಗ್ಬೇಕು, 100 ಮೀಟರ್ ಬೆಟ್ಟಕ್ಕೆ, ಆ ಪಾಯಿಂಟಿಗೆ ಹೋಗ್ಬೇಕು. ಆಚೆ ಸರೋಜನ ಬೆಟ್ಟಕ್ಕೆ ಆಚೆ ಪಾಯಿಂಟ್ ಹೋಗ್ಬೇಕು. ನೀವು ಎಷ್ಟು ಫಾಸ್ಟ್ ಬರ್ತೀರೋ 2 hours ಟೈಮ್ ಇದೆ ನೋಡಿ. ಎಷ್ಟು ಗಂಟೆ ಟೈಮ್ ನೋಡಿ 12 10 ನಿಮಿಷ.
ಜೀಪ್ ಪಾಯಿಂಟಿಂದ 1.5 ಕಿಲೋಮೀಟ್ರ್ ಮೇಲೆ ಹತ್ತಬೇಕು. ಮೇಲೆ ಹತ್ತಿದ ಮೇಲೆ ಸ್ವಲ್ಪ ಬಿಸಿಲಿರೋದ್ರಿಂದ ತುಂಬಾ ಚೆನ್ನಾಗಿದೆ ವ್ಯೂ. ಬರಬೇಕು, ಒಳ್ಳೆ ಗಾಳಿ ಬೀಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಹುಷಾರಾಗಿ ಕಾಪಾಡ್ಕೋಬೇಕು. ಡಿಪಾಸಿಟ್ ಇಟ್ಕೊಂಡಿದ್ದಾರೆ ಆ್ಯಂಡ್ ವಾಪಸ್ ಹೋಗಿ ಇದನ್ನೆಲ್ಲ ತೋರಿಸಿದ್ರೆ ಮಾತ್ರ ಡಿಪಾಸಿಟ್ ವಾಪಸ್ ಕೊಡ್ತಾರೆ, ಇಲ್ಲಾಂದರೆ ವಾಪಸ್ ಕೊಡೋಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋ ಪ್ಲಾಸ್ಟಿಕ್ ಝೋನ್ ಇದು. ಸೊ ನಮಗೆ ಅದೊಂದು ನೇಚರ್ ಬಗ್ಗೆ ಒಂದು ಕನ್ಸರ್ನ್ ಇದ್ದರೆ ಎಲ್ಲೂ ಪ್ಲಾಸ್ಟಿಕ್ ಎಸೆಯೋದು ಬೇಡ. ಏನೇನು ಪ್ಲಾಸ್ಟಿಕ್ ತಂದಿರ್ತೀವಿ, ಮಕ್ಳಿಗೆ ಏನಾದರೂ ಒಂದು ಸ್ನ್ಯಾಕ್ಸು ಏನಾದರೂ ಈಟೇಬಲ್ಸ್ ಇಟ್ಕೊಂಡು ಬರಲೇಬೇಕಾಗುತ್ತೆ. ಬಟ್ ಪ್ಲಾಸ್ಟಿಕ್ ಎಲ್ಲೂ ಎಸೆಯೋದು ಬೇಡ. ಜೀಪ್ ಪಾಯಿಂಟಿಂದ ಮೋಸ್ಟ್ಲಿ ಹಾಫ್ ವೇ ಬಂದಿದ್ದೀವಿ ಅನಿಸುತ್ತೆ. ಟ್ರೆಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಟ್ಸ್ ನಾಟ್ ಅಂದರೆ ತುಂಬ ಈಸಿನೂ ಇರಲಿಲ್ಲ, ತುಂಬ ಡಿಫಿಕಲ್ಟು ಇರಲಿಲ್ಲ, ಕ್ವೈಟ್ ಮಾಡ್ರೇಟ್ ಆಗಿತ್ತು. ಹೋಗ್ಬೋದು ಅದು ಮೋರ್ ದೆನ್ 1300 ಮೀಟರ್ಸ್ ಹೈಟಲ್ಲಿದೆ. ಕೊಲ್ಲೂರಿಗೆ ಭಾಳ ಹತ್ರ. ಸೊ ಹಾಗಾಗಿ ಕೊಲ್ಲೂರಿಗೆ ಬರೋ ಅಂಥ ಡಿವೋಟೀಸ್ ಎಲ್ಲ ಇಲ್ಲಿ ಬಂದು ನೇಚರ್ಸ್ ಬ್ಯೂಟಿನ ಅಪ್ರಿಷಿಯೇಟ್ ಮಾಡಿ ಹೋಗ್ತಾರೆ. ಟ್ರೆಕ್ಕಿಂಗ್ ಅಂತೂ ಹೇಳಿ ಮಾಡಿಸಿದ ಜಾಗ. ಮಾಡ್ರೇಟ್ ಲೆವೆಲ್ ಅಂತ ಹೇಳ್ಬೋದು ಟ್ರೆಕ್ಕಿಂಗ್ದು. ಜೀಪ್ ಪಾಯಿಂಟಿಂದ ಕೂಡ ಫುಲ್ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ, ಸ್ವಲ್ಪ ಆ ಒಂದು ಟ್ರೆಕ್ಕಿಂಗ್ ಮಾಡೋ ಅಂಥ ಸ್ಟ್ರೆಂತ್ ಬೇಕು, ಆ ಒಂದು ಮೈಂಡ್ ಇರಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಇರ್ತದಲ್ಲೇ. ಹಾಂ ಸರ್, ಇಳಿಯುವಾಗ ಗೊತ್ತಿಲ್ಲ. ಕೊಡಚಾದ್ರಿ ಪೀಕಿಗೆ ಬಂದಿದ್ದೀವಿ. ಇಲ್ಲೊಂದು ಟೆಂಪಲ್ ಇದೆ ಆ್ಯಂಡ್ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲ, ಎಲ್ಲ ಕೆಳಗೆ ಹೋಗ್ಬಿಡ್ತಾರಂತ ಸರ್. ಇಲ್ಲೇ ಹೋಗ್ಬಿಡೋಣ, ಇಲ್ಲಿ ಕೆಳಗೆ. ನಾನು ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ ಟ್ರೆಕ್. ಬಟ್ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಇರೋ ಬೆಟ್ಟಗಳ ಒಂದು ಶ್ರೇಣಿ ನೋಡೋಕ್ಕೆ ಖುಷಿಯಾಗುತ್ತೆ. ಮೂಕಾಂಬಿಕೆ ದೇವ್ರದ್ದು ಮೂಲ ಸ್ಥಾನ ಇದು. ಇಲ್ಲೇ ಒಂದು ತ್ರಿಶೂಲ ಇದೆ, ಮೂಕಾಸುರನ ಸಂಹಾರ ಮಾಡಿರೋಂಥ ತ್ರಿಶೂಲ. ಕೊಡಚಾದ್ರಿ ಪೀಕ್ ರೀಚ್ ಮಾಡಿ ಕೆಳಗೆ ಬಂದಿದ್ದೀವಿ. ಹಂಗಂತ ಕೆಳಗಿಂದ ಹೋದ್ವಿ ಅಂತ ಅನ್ಕೋಬೇಡಿ. ಜೀಪಲ್ಲಿ ಬಂದು ಆಲ್ಮೋಸ್ಟ್ ಮುಕ್ಕಲ್ ಭಾಗ ಬಂದಿದ್ದೀವಲ್ಲ, ಮುಕ್ಕಲ್ ಭಾಗ ಜೀಪಲ್ಲಿ ಬಂದಿದ್ದೀವಿ. ಒಂದು 1.5 ಕಿಲೋಮೀಟರ್ಸ್ ಅಪ್ ಹಿಲ್, 1.5 ಕಿಲೋಮೀಟರ್ಸ್ ಡೌನ್ ಹಿಲ್. ಬಟ್ ಅದೇ ತುಂಬ ಸುಸ್ತಾಯಿತು, ಯಾಕಂದರೆ ನಾವು ಬಂದಿದ್ದು ತುಂಬ ಬಿಸಿಲಲ್ಲಿ. ಅರ್ಲಿ ಮಾರ್ನಿಂಗ್ ಬಂದರೆ ದಿಸ್ ಇಸ್ ಅ ವೆರಿ ನೈಸ್ ಟ್ರೆಕ್. ಆ್ಯಕ್ಚುಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಮಕ್ಕಳೆಲ್ಲ ಸುಸ್ತಾಗಿದ್ದಾರೆ, ಬಟ್ ನೈಸ್ ಎಕ್ಸ್ಪೀರಿಯನ್ಸ್. ಹೌದು, ಮ್ಯಾಮ್ ಹೇಳ್ದಂಗೆ ಮಾರ್ನಿಂಗ್ ಬರೋದೇ ಐಡಿಯಲ್ ಟೈಮ್ ಅನ್ಸುತ್ತೆ. ಇಲ್ಲಾಂದರೆ ಲೇಟ್ ಆಗ್ತಾ ಆಗ್ತಾ ಬಿಸಿಲು ಜಾಸ್ತಿ ಆದಾಗ ನಮಗೆ ಹತ್ತಕ್ಕೆ ಕಷ್ಟ ಆಗುತ್ತೆ. ಹೌದು, ಡೈರೆಕ್ಟ್ ಬಿಸಿಲು ಹೊಡೆಯೋದ್ರಿಂದ ಸುಸ್ತು ಬೇಗ ಅನ್ಸುತ್ತೆ. ಆಕ್ಚುಲಿ ಸುಸ್ತೇನಿಲ್ಲ, 1.5 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಬಿಸಿಲಿಂದ ಸುಸ್ತು ಅನಿಸ್ತು. ಬೌಲ್ಡರ್ಸ್ ಇದೆ ತುಂಬಾ, ಹತ್ಬೇಕಾದ್ರೆ ಹೌದು, ಸ್ವಲ್ಪ ಅದು ಹತ್ಬೇಕಾದ್ರೆ ಈಸಿ, ಇಳಿವಾಗ ಕಷ್ಟ ಇದೆ. ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ. ಮೇಲೆ ಒಂದು ದೇವಸ್ಥಾನ ಇದೆ, ಸರ್ವಜ್ಞ ಪೀಠ ಅಂತ. ಅದರಿಂದ ಹಿಂದೆ ಚಿತ್ರಮೂಲ ಅಂತಿದೆ, ಅಲ್ಲಿ ಬಿಡಲ್ಲ. ಸರ್ವಜ್ಞ ಪೀಠನೇ ಲಾಸ್ಟ್ ಪಾಯಿಂಟ್, ದೇವಸ್ಥಾನ ತರ ಇದೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಒಂದು ದೇವಸ್ಥಾನ ಇದೆ, ಮೂಕಾಂಬಿಕೆ ಮೂಲಸ್ಥಾನ. ಮೂಲಸ್ಥಾನ. ಮೂಲಸ್ಥಾನ.